ಇದು ಮೊದಲಿಂದನೂ ಸಹಜವಾಗಿ ಹೆರಿಗೆ ಆಗಬೇಕು ಅನ್ನೋದು ಎಲ್ಲರೂ ಬಯಸೋರು ಭಾಳಷ್ಟು ಜನ ಇದ್ದಾರೆ. ಮತ್ತು ಅದು ಆರೋಗ್ಯ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಆಲ್ಮೋಸ್ಟ್ ಆಲ್ ಮಹಿಳೆಯರು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಮಾಡಿರ್ತಕ್ಕಂಥವ್ರು ಭಾಳ ಇದ್ದಾರೆ. ಈಗ ವಿಕ್ಟೋರಿಯಾದಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕೇರ್ ತಗೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ. ಅದು ಬಿಟ್ಟರೆ ಒಂದು 4-5 ಜಿಲ್ಲೆಯಲ್ಲಿದೆ. ಸೊ ಈ ಜಿಲ್ಲೆಯಲ್ಲಿ ನಮ್ಮ CEO ಇದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಎಂದು ಎದೆ ಹಾಲು ಬ್ಯಾಂಕು ಮಾಡ್ತಕ್ಕಂಥದ್ದು ಮತ್ತು ನೈಜ ಡೆಲಿವರಿ ಮಾಡಿಸ್ತಕ್ಕಂಥದ್ದಕ್ಕೆ ಸೊ ವಿಕ್ಟೋರಿಯಾದಲ್ಲಿ ಒಂದಷ್ಟು ಜನ ನರ್ಸ್ಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸೊ ಇಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಸೊ ನಾರ್ಮಲ್ ಡೆಲಿವರಿಗೆ ಅವರ ಮನಸ್ಸು ಮತ್ತು ಅವರ ಪರಿಸ್ಥಿತಿ ಕೋಆಪ್ರೇಟ್ ಮಾಡೋ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಏನು ಮಾಡ್ಬೋದು ಅನ್ನೋದನ್ನು ವಾತಾವರಣವನ್ನು ಮನೆ ವಾತಾವರಣ ಥರ ಮಾಡಿ ಅವ್ರಿಗೆ ನೋವು ಫೀಲ್ ಆಗದೇ ಇರೋ ರೀತಿಯಲ್ಲಿ. ಮತ್ತು ಹಿಂದೆಲ್ಲ ಬೆಳಗ್ಗೆ ಎದ್ದರೆ ವ್ಯವಸಾಯ ಮಾಡ್ಕೊಂಡಿರ್ತಿದ್ರು, ಹೊಲ್ದ ಹತ್ರ ಹೋಗ್ತಿದ್ರು. ಸೊ ಅವ್ರು ಎಲ್ಲ ಥರದ ಕೆಲಸ ಮಾಡ್ಕೊಂಡು ಲಾಸ್ಟಲ್ಲಿ ಡೆಲಿವರಿ ಆಗೋ ಹಿಂದಿನ ದಿವಸನೂ ಕೆಲಸ ಮಾಡ್ತಿದ್ರು, ಸಹಜವಾಗಿ ಆಗಿಬಿಡ್ತಿದ್ರು. ಈಗ ಏನಾಗುತ್ತೆ, ಹೆಚ್ಚು ಮನೆಯಲ್ಲೇ ಇರ್ತಕ್ಕಂಥದ್ದು ಮತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಆದ ತಕ್ಷಣವೇ ಹೆಚ್ಚು ಕೇರ್ ತಗೊಳ್ಳೋದು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಡೆಲಿವರಿ ಭಾಳ ಫ್ರೀಯಾಗಿ ಆಗೋಲ್ಲ. ಅದಕ್ಕೋಸ್ಕರ ಈ ಒಂದು ಮೆಥಡನ್ನು ಉಪಯೋಗಿಸ್ತಕ್ಕಂಥ. ಇನ್ನು ಇದು ಮಿಲ್ಕ್ ಬ್ಯಾಂಕ್ ಏನಿದೆ ಅದು ನಿಮ್ಮ ಎಲ್ರಿಗೂ ಗೊತ್ತಿದೆ. ಈಗ ಇತ್ತೀಚೆಗೆ ಅರ್ಲಿ ಬೇಬಿ ಆಗುತ್ತೆ, ಆ ಮಕ್ಕಳುಗಳಿಗೆ ಫೀಡಿಂಗ್ ಸಿಗಲ್ಲ. ಆ ಮಕ್ಕಳು ಫೀಡಿಂಗ್ ಸಿಗದೇ ಇದ್ದಾಗ ಎದೆ ಹಾಲಕ್ಕಿಂತ ಯಾವುದೂ ಅಲ್ಲ. ನೀವು ಎಂಥ ಹಾಲನ್ನು ಮಕ್ಕಳಿಗೆ ಕೊಟ್ರೂ ಎದೆ ಹಾಲನ್ನು ಒಂದು ಸಫಿಷಿಯೆಂಟಾಗಿ ಯಾವ ಮಕ್ಕಳು ಕುಡಿಯುತ್ತೆ ಆ ಮಕ್ಕಳೇ ಲಾಂಗ್ ಟೈಮ್ ಹೆಲ್ತಿಯಾಗಿರಲಿಕ್ಕೆ ಮತ್ತು ಎನರ್ಜೆಟಿಕ್ ಇರಲಿಕ್ಕೆ ಸಾಧ್ಯ ಅನ್ನೋದು ಜನರಲಿ ನಮ್ಮೆಲ್ರಿಗೂ ಸೈಂಟಿಫಿಕ್ಕಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಅದಕ್ಕೆ ಎಲ್ಲೆಲ್ಲಿ ಈ ನ್ಯಾಚುರಲ್ಲಾಗಿ ಮಿಲ್ಕ್ ಸಿಗಲ್ಲ ಅವರಿಗೆ ಈ ಒಂದು ಪ್ರೋಸೆಸ್ ಮಾಡಿ, ಈಗ ಮಕ್ಕಳಿಗೆ ಹೆಚ್ಚಿಗೆ ಹಾಲಿರುತ್ತೆ ಒಬ್ಬೊಬ್ಬರಿಗೆ, ಅವ್ರು ಕೊಟ್ಬಿಟ್ಟು ಅದು ವೇಸ್ಟ್ ಆಗುತ್ತೆ. ಆಮೇಲೆ ಅದನ್ನು ತಡ್ಕೊಂಡ್ರೂ ಅವ್ರ ಆರೋಗ್ಯದ ಮೇಲೂ ಎಫೆಕ್ಟ್ ಆಗುತ್ತೆ. ಈಗ ಯಾರಿಗೆ ಸೊ ಡೆಲಿವರಿ ಆಗಿರುತ್ತೆ ಅವ್ರಿಗೆ ಮಗು ಬೇಕಾದಷ್ಟು ಹಾಲು ಕೊಟ್ಬಿಟ್ಟು ಉಳಿದಂಥ ಹಾಲನ್ನು ಅವರು ಅದನ್ನು ಉಪಯೋಗಿಸ್ತಾ ಇದ್ದರೆ ಅವ್ರ ಪ್ರೆಷರ್ ಬರುತ್ತೆ, ಒಳಗಡೆ ಗೆಡ್ಡೆ ಬರ್ಬೋದು ಮತ್ತು ಬೇರೆ ಥರದ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಅದು ಉಪಯೋಗ ಆಗುತ್ತೆ ಮತ್ತು ಅದರ ಹಾಲು ಬೇರೆ ಮಗುಗೆ ಉಪಯೋಗ ಆಗುತ್ತೆ. ಸೊ ಅಪ್ ಟು 6 ಮಂತ್ಸ್ವರೆಗೂ ಅದನ್ನು ಸ್ಟೋರ್ ಮಾಡಿ ಈ ಥರ ಅರ್ಲಿ ಬೇಬಿ ಮತ್ತು ಕೆಲವ್ರಿಗೆ ಹೆಲ್ತ್ ಮೇಲೆ ಡಿಫೆಕ್ಟ್ ಆಗಿ ಸಹಜವಾಗಿ 9 ತಿಂಗಳು ಡೆಲಿವರಿ ಆದ್ರೂ ಕೆಲವರಿಗೆ ಹಾಲು ಕಡಿಮೆ ಆಗ್ಬೋದು. ಆ ಥರದವ್ರ ಮಕ್ಕಳಿಗೆಲ್ಲ ಹಾಲು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈ ಥರದ ಹಾಲು ಕೊರತೆಯಿಂದಾಗಿ ಅರ್ಲಿ ಬೇಬಿಯಿಂದಾಗಿ ಸೊ ಶಿಶು ಹತ್ಯೆ ಆಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದೆಲ್ಲ ಅರ್ಥ ಮಾಡ್ಕೊಂಡು ಬಹುಶಃ ನಮ್ಮಲ್ಲಿ ಈಗ CEO ಈ 2-3 ಕಡೆ ಅವರಿಗೆ ಸ್ವತಃ ಅನುಭವ ಆಗಿರೋದ್ರಿಂದ ಅವರೇ ಸೊ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದೆ. ಅವ್ರ 2 ಮಗುನೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಅಂತಾರೆ. ಇವೆಲ್ಲ ಆಗಿರೋದ್ರಿಂದ ಇಲ್ಲಿ ಮಾಡಿಸ್ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಕೈ ತೊಗೊಂಡಿದ್ದಾರೆ. ಅದನ್ನು ಸೊ ಸರ್ಕಾರದಲ್ಲಿ ಈಗಾಗಲೇ ಸೊ ಟೆಂಡರ್ ಕರೆದು ಒಂದು 7-8 ಕಡೆ ಈ ಮಿಷನರಿ ಎಲ್ಲ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮಗಿನ್ನೊಂದು ಸ್ವಲ್ಪ ಸಿವಿಲ್ ವರ್ಕೆಲ್ಲ ಮುಗಿಸಿದ್ದಾರೆ. ಸ್ವಲ್ಪ ಮಿಷನರಿ ಎಕ್ವಿಪ್ಮೆಂಟ್ ಬೇಕಾಗಿದೆ, ಅದನ್ನು ಆದಷ್ಟು ಬೇಗ ಕೊಡಿಸಿ ಚಾಲನೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಹಲವು ದಿನಗಳ ಪ್ರಯತ್ನದ ಫಲ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಚಿವರು, ಶಾಸಕರು ಎಲ್ಲರ ಒಂದು ಸಹಕಾರ, ಪ್ರೇರಣೆ ಮತ್ತು ಪ್ರೋತ್ಸಾಹದಿಂದ ನಮ್ಮ ಒಂದು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಒಂದು ಶಿಶು ಸಂಜೀವಿನಿ ಅಂತ ಮಕ್ಕಳಿಗೆ ತಾಯಂದಿರ ಎದೆ ಹಾಲು, ದಾನಿ ಎದೆ ಹಾಲನ್ನು ಕೊಡುವಂಥ ಅತ್ಯಂತ ಮಾನವೀಯವಾದ ಒಂದು ಕೆಲಸಕ್ಕೆ ಇವತ್ತು ನಾಂದಿ ಆಗ್ತಾ ಇರೋದು ಭಾಳಷ್ಟು ಸಂತೋಷದ ಕ್ಷಣ. CEO ಆಗಿ ಎಷ್ಟು ಸಂತೋಷ ಆಗ್ತಾ ಇದೆಯೋ, ಒಬ್ಬ ತಾಯಿಯಾಗಿ, ಒಬ್ಬ ತಾಯ್ತನವನ್ನು ಅನುಭವಿಸಿರೋ ಹೆಣ್ಣಾಗಿ ಅಷ್ಟೇ ಸಂತೋಷ ಮತ್ತು ಸಾರ್ಥಕತೆಯ ಭಾವ ಬರ್ತಾ ಇದೆ. ಯಾಕೆಂದರೆ ಇದರಿಂದ ಏನು ಒಂದು MLCU ಘಟಕ ಮತ್ತು ಶಿಶು ಸಂಜೀವಿನಿ, MLCU ಅಂದರೆ ಒಂದು ಸಹಜ ಹೆರಿಗೆ ಕೇಂದ್ರ ಏನಿದೆ, ಅಲ್ಲಿ ಆದಷ್ಟು ನಾವು ನಮ್ಮ ಒಂದು ಏನು ಸಿಸೇರಿಯನ್ ಸೆಕ್ಷನ್ಸ್ ಇದೆ, C ಸೆಕ್ಷನ್ಸ್ ಇದೆ, ಅದೆಲ್ಲವನ್ನು ಕೂಡ ಕಡಿಮೆ ಮಾಡುವಂಥ ಒಂದು ಪ್ರಯತ್ನ
ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಮತ್ತು ಲೋ ರಿಸ್ಕ್ ಪ್ರೆಗ್ನೆನ್ಸೀಸ್ನ ಪ್ರತ್ಯೇಕಗೊಳಿಸಿ ಲೋ ರಿಸ್ಕ್ ಪ್ರೆಗ್ನೆನ್ಸೀಸ್ನ ಒಂದು ಸಹಜ ಪ್ರಕ್ರಿಯೆಯಲ್ಲಿ ಅವರ ಬರ್ತಿಂಗ್ ಪಾರ್ಟ್ನರ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಇದ್ದು ಅತ್ಯಂತ ಕಡಿಮೆ ಇಂಟರ್ವೆನ್ಷನ್ಸ್ ಮೆಡಿಕಲ್ ಇಂಟರ್ವೆನ್ಷನಿಂದ ಒಂದು ಸಹಜವಾಗಿ ಒಂದು ಯೋಗ ಮಾಡಿಸೋದ್ರ ಮುಖಾಂತರ, ಪ್ರಾಣಾಯಾಮ ಮಾಡಿಸೋದ್ರ ಮುಖಾಂತರ, ವ್ಯಾಯಾಮ ಮಾಡಿಸೋದ್ರ ಮುಖಾಂತರ ಒಟ್ಟಾರೆಯಾಗಿ ಅವರ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಅಷ್ಟು ತಿಂಗಳು ಅವರು ಗರ್ಭಧಾರಣೆ ಆದ ವ್ಯವಸ್ಥೆಯಿಂದ ಹಿಡಿದು ಆ ಸ್ಥಿತಿಯಿಂದ ಮಗುವಿಗೆ ಜನ್ಮ ನೀಡಿ ಅದರ ನಂತರ ಸ್ಥಿತಿವರೆಗೂ ಕೂಡ ಆಕೆಗೆ ಸಂಪೂರ್ಣವಾಗಿ ಆರೈಕೆಯನ್ನು ಮಾಡಿ ಆಕೆಗೆ ಒಂದು ಆರೋಗ್ಯವನ್ನು ಕಾಪಾಡುವಂಥದ್ದು ಒಂದು ವೈದ್ಯಕೀಯ ನೆರವು ಅನ್ನೋದಕ್ಕಿಂತ ಒಂದು ತಾಯ್ತನವನ್ನು ಒಂದು ಕೌಟುಂಬಿಕವಾದ ಒಂದು ಪರಿಸ್ಥಿತಿಯನ್ನು ಮತ್ತು ವಾತಾವರಣನ ಕೊಡಬೇಕು ಅನ್ನೋದು ಸಹಜ ಹೆರಿಗೆ ಕೇಂದ್ರದ ಮಹತ್ವಾಕಾಂಕ್ಷೆ. ಹಾಗಾಗಿ ತಾಯ್ತನ ಸಂತೋಷದಿಂದ ಆಗಬೇಕು, ಆರೋಗ್ಯಪೂರ್ಣವಾಗಿರಬೇಕು, ತಾಯಿ ಮಗು ಆ ಒಂದು ಜರ್ನಿಯನ್ನು ಖುಷಿಯಾಗಿ ಸಂತೋಷವಾಗಿ ಲೀಡ್ ಮಾಡಬೇಕು ಅನ್ನೋವಂಥದ್ದು ಈ ಒಂದು ಯೋಜನೆ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇರುವಂಥದ್ದು. ಇಡೀ ಮಂಡ್ಯ ಜಿಲ್ಲೆಯ ಜನತೆಯ ತುಂಬ ಅವರಿಗೆ ಇದರಿಂದ ಭಾಳಷ್ಟು ಅನುಕೂಲ ಆಗಬೇಕು. ಇದನ್ನು ಈ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ನಿರ್ವಹಿಸೋದು ಅಷ್ಟೇ ಮುಖ್ಯ. ಒಂದು ಆಸ್ತಿಯನ್ನು ಸೃಜನೆ ಮಾಡೋದು ಎಷ್ಟು ಮುಖ್ಯನೋ ಆ ಒಂದು ಆಸ್ತಿಯನ್ನು ಉಳಿಸಿ ಬೆಳೆಸ್ಕೊಂಡು ಮೇಂಟೆನೆನ್ಸ್ ಮಾಡುವಂಥದ್ದು ಅಷ್ಟೇ ಮುಖ್ಯ, ನಿರ್ವಹಣೆಯೂ ಅಷ್ಟೇ ಮುಖ್ಯ. ಹಾಗಾಗಿ ಈ ಕುರಿತಾಗಿ ಹೆಚ್ಚಿನ ಅರಿವು ಮತ್ತು ಜಾಗೃತಿಯನ್ನು ನಮ್ಮ ಜಿಲ್ಲಾದ್ಯಂತ ಎಲ್ಲ ತಾಯಂದಿರಿಗೆ, ಪೋಷಕರಿಗೆ, ಎಲ್ಲ ಕುಟುಂಬದ ವರ್ಗದವ್ರಿಗೂ ಕೂಡ ಜಾಗೃತಿಯನ್ನು, ಅರಿವನ್ನು ಮೂಡಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಂಡಾಗ ಈ ಒಂದು ಆಸ್ತಿ ಸೃಜನೆ ಕೂಡ ನಮಗೆ ಒಂದು ನೆಮ್ಮದಿಯ ಒಂದು ಸಾರ್ಥಕತೆಯ ಭಾವ ಕೂಡ ಬರುತ್ತೆ. ಇದರಲ್ಲಿ ಒಂದು ಹೊಸದಾಗಿ ಹೇಳಬೇಕಂದ್ರೆ ಇನೋವೇಟಿವ್ ಆಗಿ ಈ ವರ್ಷ ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅನುದಾನ ಏನಿದೆ, ಅನಿರ್ಬಂಧಿತ ಅನುದಾನ, ಪ್ರತಿ ವರ್ಷ ಇಂತಿಷ್ಟು ಪ್ರತಿಶತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೇ ಮೀಸಲಿಡಬೇಕಾಗಿರುವಂಥ ಅನುದಾನ ಈ ವರ್ಷ ಅದು ಒಂದು ಶಾಶ್ವತವಾಗಿರುವಂಥ ಒಂದು ಆಸ್ತಿಯ ಸೃಜನೆ ಆಗಿದೆ ಅಂತ ಹೇಳುವಂಥದ್ದು ಭಾಳಷ್ಟು ಸಾರ್ಥಕತೆಯ ಭಾವ ಬರ್ತಾ ಇದೆ. ಅದಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದಂಥ ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಸಚಿವರಿಗೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕೂಡ ಅವ್ರ ನಡುವೆ ಇರುವಂಥ ಎಲ್ಲ ಕೋಆರ್ಡಿನೇಷನ್ನು ಒಂದು ಅಷ್ಟು ತಿಂಗಳ ಪ್ರಯತ್ನದ ಫಲವಾಗಿ ಇವತ್ತು ಇದು ಸಾರ್ಥಕತೆ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ್ತೇನೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ MMR ಮತ್ತು IMR ಒಂದು ಜಿಲ್ಲೆಯ ಅಥವಾ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿಯ ಸಂಕೇತ. ನಮ್ಮ ಆರೋಗ್ಯ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ಬೇಕಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ತಾಯಂದಿರ ಮರಣ ಎಷ್ಟಿದೆ ಅನ್ನುವಂಥದ್ದು, ಇನ್ನೊಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ನಮ್ಮ ಶಿಶು ಮರಣ ಸಂಖ್ಯೆ ಎಷ್ಟಿದೆ, ಅವೆರಡನ್ನೂ ಕೂಡ ನಾವು ರಿವ್ಯೂ ಮಾಡ್ತಾ ಇರ್ತೀವಿ. ಆ್ಯಸ್ ಎ CEO ಆಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ರಿವ್ಯೂ ಮಾಡುವಾಗ ನನಗೆ ಕಾಣಿಸಿದ್ದು ಒಂದು ಅಂಶ ಅಂದರೆ ಎಷ್ಟೋ ಒಂದು ಈ ಥರ ಆಗುವಂಥ ಮರಣಗಳನ್ನು ನಮ್ಮ ಒಂದು ಇಂಟರ್ವೆನ್ಷನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಇವನ್ನು ತಡೆಗಟ್ಬೋದು, ಕಡಿಮೆ ಮಾಡ್ಬೋದು ಅಂತ ಗೊತ್ತಾಗಿದ್ದ ತಕ್ಷಣ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂತು. ಹಾಗಾಗಿ ಏನು ಎದೆ ಹಾಲಿನ ಕೊರತೆಯಿಂದಾಗಿ ಅವಧಿಗೂ ಮುಂಚೆ ಜನಿಸ್ತಾರೆ ಮಕ್ಕಳು, ಅವರ ಒಂದು ಸರ್ವೈವಲ್ ರೇಟ್ ಜಾಸ್ತಿ ಆಗಬೇಕು ಅಂತಂದರೆ, ಅವ್ರು ಜೀವಂತವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕಂದ್ರೆ ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. ಅದರಲ್ಲಿರುವಂಥ ಕೊಲೆಸ್ಟ್ರಾಮ್ಗೆ ಯಾವುದೇ ಪರ್ಯಾಯ ಇಲ್ಲ. ಹಾಗಾಗಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಯೋಚನೆಯನ್ನು ಮಾಡಿದ್ವಿ. ದಾನ ಮಾಡೋರು ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬಾರ್ದು ನನ್ನ ಮಗುಗೆ ಸಾಕಾಗುತ್ತಾ ಇಲ್ವಾ ಅನ್ನೋವಂಥದ್ದು. ತಾಯಿಯಾಗಿ ಹೇಳ್ತೇನೆ, ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೆಕ್ಯಾನಿಸಮ್ ಏನಿದ್ರು ಬ್ರೈನ್ನಲ್ಲಿ ನಮಗೆ ಸಿಗ್ನಲ್ಸ್ ಬರುತ್ತೆ. ತಾಯಂದಿರಿಗೆ ಮಗು ಎಷ್ಟು ಬೇಡಿಕೆ ಕೇಳುತ್ತೋ ಅಷ್ಟು ಮಾಡಲಿಕ್ಕೆ ಅವಕಾಶ ಪ್ರಕೃತಿದತ್ತವಾಗಿದೆ. ಹಾಗಾಗಿ ಒಂದು ಸೈಂಟಿಫಿಕ್ ಮ್ಯಾನರಲ್ಲಿ ಕ್ಲೀನ್ಲಿನೆಸ್ಸಿಂದ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡಿ ಎಲ್ಲ ತಾಯಂದಿರು ಕೂಡ ನಿಮ್ಮ ಮಗುವಿಗೆ ಮಾತ್ರ ತಾಯಿ ಆಗಲಿಕ್ಕಲ್ಲ, ಇನ್ನೊಂದು ಮಗುವಿಗೂ ಕೂಡ ನೀವು ಜೀವದಾತೆ ಆಗುವಂಥ ಒಂದು ವಿಶೇಷವಾಗಿರುವಂಥ ಒಂದು ಅವಕಾಶ ಸಿಕ್ಕಾಗ ದಯವಿಟ್ಟು ಮುಂದೆ ಬಂದು ದಾನ ಮಾಡಿ. ಎಷ್ಟೋ ಜನ ರಕ್ತದಾನ ಮಾಡಿ ಎಷ್ಟು ಜನರ ಪ್ರಾಣ ಉಳಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಎದೆ ಹಾಲನ್ನು ಕೂಡ ದಾನ ಮಾಡಿ ಭಾಳಷ್ಟು ಜನರ ಮಕ್ಕಳನ್ನು ಒಂದು ಪ್ರಾಣವನ್ನು ಉಳಿಸ್ಲಿಕ್ಕೆ ಮುಂದಾಗಿ ಅಂತ ಎಲ್ಲ ತಾಯಂದಿರನ್ನು ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು.